ಇವತ್ತಿನ ಲಾಗ್ ಏನಪ್ಪ ಅಂದರೆ, ನಾವು ಇವತ್ತು ದೊಡ್ಡಬಳ್ಳಾಪುರದಲ್ಲಿ ನೆಡುವಂಥ ವೆಂಕಟರಮಣ ಸ್ವಾಮಿ ತೇರು ನೆಕ್ಸ್ಟ್ ಡೇ ಹೋಗಿದ್ವಿ. ಅಲ್ಲಿ ಜಾತ್ರೆ ಪರಿಸೆ ಇತ್ತು ನೋಡಿ. ಇಲ್ಲೆಲ್ಲ ಏನಿದು ಹೊಲಕ್ಕೆ ಯೂಸ್ ಮಾಡೋದು ಸೇರು ಮತ್ತು ಮೊಚ್ಚು ಆ ಥರದ್ದು ಇನ್ನೂ ಏನೇನೋ ತುಂಬ ಐಟಮ್ಸ್ ಇತ್ತು. ನೋಡ್ತಾ ಇದ್ರಲ್ಲ, ಬಾಣಲಿ, ಜಲ್ಡಿ, ಕುಟಾಣಿ, ಕಾಯಿ ಸುಲಿಯೋದು ಆ ಥರ ಐಟಮ್ಸ್ ಎಲ್ಲ ಇತ್ತು. ಇಲ್ಲಿ ಬಳೆ, ಬ್ಯಾಂಗಲ್ಸು ಮತ್ತು ರಿಂಗ್ಸು, ಸರಗಳು, ತುಂಬಾ ಜಾತ್ರೆಯಲ್ಲಿ ಏನಿರುತ್ತಲ್ಲ ಪ್ರತಿಯೊಂದು ಐಟಮು ಅಲ್ಲಿತ್ತು. ಒಂದು ಸೈಡಲ್ಲಿ ನಾಟಕ ಕೂಡ ನಡೀತಾ ಇತ್ತು. ನಾವು ಹೋದಾಗ ಕರ್ಣ ಮತ್ತು ಕೃಷ್ಣನ ಅವ್ರ ಬಗ್ಗೆ ಅವ್ರ ಮಧ್ಯದಲ್ಲಿ ಮಾತಾಡ್ತಾಯಿದ್ರು. ನಾವು ನೋಡಿ ಇಲ್ಲಿ ಹೋಗ್ತಾ ಇದ್ವಲ್ಲ, ಇದು ಬಂದ್ಬಿಟ್ಟು ತೇರು, ನೆನ್ನೆ ನಡೆದಿರೋ ತೇರು. ಇವತ್ತು ಕೂಡ ನಾವು ನಮಸ್ಕಾರ ಮಾಡ್ಕೋಬೋದು. ಇಲ್ಲಿ ಬಾಳೆಹಣ್ಣನ್ನ ಎಲ್ಲರೂ ಎಸಿತಾ ಇದ್ದಾರೆ. ಅಂದರೆ ಅವ್ರ ಮನಸ್ಸಲ್ಲಿ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಬಾಳೆಹಣ್ಣನ್ನು ಎಸಿಬೇಕು ಅಂತೇಳಿ ಎಸಿತಾಯಿದ್ರು. ನನಗೆ ಕೂಡ 2 ಬಾಳೆ ನನ್ನ ಕೈಲೂ 2 ಇತ್ತು. ನನ್ನೂ ಆಗ ಕೇಳಿದ್ರು. ನಾನು ನಮಸ್ಕಾರ ಹಾಕ್ಕೊಂಡು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮೇಲಕ್ಕೆ ಎಸೆದೆ. ನೋಡಿ ಇಲ್ಲಿ ಎಸಿತಾ ಇದ್ದಾರೆ ಎಲ್ಲರೂ. ನಾನು ಕೂಡ ಎಸ್ಬಿಟ್ಟು ಪಕ್ಕದಲ್ಲೇ ಒಂದು ಗಣಪತಿ ದೇವಸ್ಥಾನ ಇತ್ತು, ಅದು ನಮಸ್ಕಾರ ಮಾಡ್ಕೊಂಡು ಆಚೆ ಬಂದು ಇಲ್ಲಿ ನೋಡಿ ಸರಗಳಿದೆಯಲ್ಲ, ಈ ಸರಗಳು ನೋಡ್ತಾ ಇದ್ವಿ. ಅಲ್ಲಿ 20 ರೂಪೀಸಿಂದ ಸ್ಟಾರ್ಟ್ ಆಗಿ 150-200 ಆ ಥರವರೆಗೂ ರೇಂಜಲ್ಲಿತ್ತು. ಅದರಲ್ಲಿ ನಮಗೆ ನಾವು ಒಂದು ಗ್ರೀನ್ ಕಲರ್ದು ಅಲ್ಲಿ ಕೇಳಿದ್ವಿ, ಅಲ್ಲಿ ಜಾಸ್ತಿ ಇತ್ತು ಅಂತೇಳಿ ನೆಕ್ಸ್ಟ್ ಬೇರೆ ಪ್ಲೇಸಲ್ಲಿ 100 ರೂಪೀಸ್ ಕೊಟ್ಬಿಟ್ಟು ಸೇಮ್ ಮಾಡೆಲ್ ಇರುವಂಥ ಸರ ತೊಗೊಂಡ್ವಿ. ನೋಡಿ ಈ ರೋಡ್ ನೋಡಿ, ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರಷ್ಟು ದೂರ ಜಾತ್ರೆ ಹಿಂಗೆ ಇತ್ತು. ಇಲ್ಲಿ ಬಂದ್ಬಿಟ್ಟು ಅಕ್ಕ ಬಂದು ಇಲ್ಲಿ ಕೀ ಪಂಚ್ ತೊಗೊಳ್ತಾ ಇದ್ದಾರೆ. ಕೀ ಪಂಚ್ ತೊಗೊತೀನಿ ಅಂತೇಳಿ ಅವ್ರು ತೊಗೋತಾಯಿದ್ರು. ಅದಕ್ಕೆ ಎಲ್ಲರೂ ಇಲ್ಲೇ ಸ್ಟಕ್ ಆಗಿಬಿಟ್ಟಿದ್ವಿ. ನೋಡಿ ಜಾತ್ರೆ ಅಂದರೆ ಎಲ್ರಿಗೂ ಜ್ಞಾಪನ ಬರೋದು ಜಾಸ್ತಿ ಜನ, ಐಟಮ್ಸು. ನೋಡಿ ನಾವು ದೇವಸ್ಥಾನದ ಮುಂದೆ ಫೈನಲಿ ರೀಚ್ ಆಗಿಬಿಡ್ವಿ. ಆದರೆ ದೇವಸ್ಥಾನದ ಮುಂದೆ ಬಂದ್ರೂ ಒಳಗಡೆ ಹೋಗೋದಕ್ಕೆ ಬೇಡ, ಹೋಗೋದು ದರ್ಶನ ಅದೇ ಲೇಟ್ ಆಗುತ್ತೆ, ಜಾಸ್ತಿ ಜನ ಇರ್ತಾರೆ ಅಂತೇಳ್ಬಿಟ್ಟು ನಮ್ಮನ್ನು ಬೇಡ ಅಂತಾಯಿದ್ರು ಹೋಗೋದು ಕಳಿಸೋದಕ್ಕೆ. ಆದ್ರೂ ಅಟ್ಲೀಸ್ಟ್ ಮುಂದೇನಾದರೂ ನಮಸ್ಕಾರ ಮಾಡ್ಕೊಬರ್ತೀವಿ ಅಂಥೇಳಿ ಒಳಗಡೆ ಹೋದ್ವಿ. ನಾವು ಸ್ವಲ್ಪ ಖಾಲಿ ಇದೆ ಅನ್ನಿಸ್ತು, ಒಳಗಡೆ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಹೋದ್ವಿ. ಬಟ್ ಆದರೆ ಒಳಗಡೆ ಯಾವುದೇ ತಿರಿ ರಶ್ಶು ನುಗ್ಗಲ ಮಾತ್ರ ಇರಲಿಲ್ಲ. ಆರಾಮಾಗೆ 5-10 ನಿಮಿಷದೊಳಗಡೆ ದರ್ಶನ ಆರಾಮಾಗಿ ಆಯಿತು. ನಮಗಾದರೆ ಒಂದು 3 ನಿಮಿಷ ನೋಡಿ, ಎಲ್ಲೂ ಸ್ಟಾಪೇ ಆಗಿಲ್ಲ, ಕಂಟಿನ್ಯೂ ಮೂವ್ ಆಗ್ತಾಯಿದ್ದೀವಿ. ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು ಫಸ್ಟ್ ಟೈಮು. ಈ ದೇವಸ್ಥಾನ ತುಂಬ ವಿಶಾಲವಾಗಿ ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲೇ ಗಣಪತಿ ಇದೆ. ಇಲ್ಲಿ ಗಣಪತಿ ನಮಸ್ಕಾರ ಮಾಡಿಕೊಂಡು ಒಳಗಡೆ ಮತ್ತು ವೆಂಕಟರಮಣ ಸ್ವಾಮಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ಇದೆ ಎಂಟರು. ಪ್ರಸಾದ ಹಿಂಗೆ ಸುತ್ತ ನಾವು ಒಂದ್ಸಲ ಬಂದಾಗ ಗಂಟೆಗಳು ಅವ್ರದ್ದು ಇವ್ರು ಚಿಕ್ಕವರು ಯಾರು ಪ್ರವೀಣ ಅವ್ರ ತಮ್ಮನ ಮಕ್ಕಳು, ನಾನು ಖುಷಿ ಇಲ್ಲಿಂದ ಅಳ್ತಾ ಇರೋ ಮಕ್ಕಳು ಕಡೆಗೂ ಬಿಡಲೇ ಇಲ್ಲ. ಕಾದ್ವಿ ಹಳೆ ಮಕ್ಕಳು ಅಳ್ತಾವ್ರೆ ಅಂತ ಬಿಡಲಿಲ್ಲ. ಅವರಿಗೆ ಇಲ್ಲಿಂದ ಇದು ಮಾಡ್ಕೊಂಡು ಅವ್ರಮ್ಮ ಆಚೆಗೆ ಎನ್ಕೊಂಡು ಹೊಟ್ಟೋದು. ಭಾಳ ರಶ್ ಇರುತ್ತೆ, ಇದಿರುತ್ತೆ. ಲಾಸ್ಟ್ ಏನಾಯಿತು ಅಂತ ಹೇಳ್ತಾ ಇದ್ರು. ಪ್ರಸಾದ ಮಾಡಿದ್ರು ಬಾಯಿ ಇದು ಬಂದು ನೋಡಿ ಬರ್ತೀನಿ.
ಬಂದ್ಬಿಟ್ಟು ಪೂರಾ ಹಳೆ ಕಾಣಲ್ಲ. ಹಳೆದೆಲ್ಲ ಬಾಗಿಲು ಕ್ಲೋಸ್ ಮಾಡಿದರೆ ಏನು ಕಾಣಲ್ಲ. ಮುಂಚೆ ಇದಕ್ಕೆ ಯೂಸ್ ಮಾಡಿರ್ತಾ ಇದ್ರು. ಅದೇ ರೀತಿ ಇಟ್ಬಿಟ್ಟು ಎಲ್ಲ ಪ್ರಸಾದ ನೆನ್ನೆಲ್ಲ ಪ್ರಸಾದ ಮಾಡಿದ್ರಲ್ಲ, ಆಮೇಲೆ ವರ್ಷ ಬರೋಣಲ್ಲ ಅಗಳ ಜಾತ್ರೆ ಬಂದರೆ ಬಂದರೆ ಜನ ತಣ್ಣಗಿರುತ್ತೆ, ಸಂಜೆ ಬರ್ತಾರಲ್ಲ. ಫೋನ್ ಮೇಲೆ ಫೋನ್ ಆದಿ ಲಕ್ಷ್ಮೀನಾರಾಯಣ ಅಂತೇಳ್ಬಿಟ್ಟು ಇದೆ. ನಾವೀಗ ಹೋಗ್ತಾ ಇದ್ವಲ್ಲ ಅಲ್ಲಿ ಆ ದೇವರು ಕೂಡ ತುಂಬಾ ಚೆನ್ನಾಗಿತ್ತು. ತುಂಬ ದೊಡ್ಡ ವಿಗ್ರಹ ನೋಡಿ. ಆದಿ ಲಕ್ಷ್ಮೀನಾರಾಯಣ ಸ್ವಾಮಿ, ಲಕ್ಷ್ಮೀ ಸಮೇತ ಇದೆ ದೇವರು. ಆಮೇಲೆ ನಾವು ಆಚೆ ಬಂದುಬಿಟ್ಟು ಕಳ್ಳೆಪುರಿ ತೊಗೊಂಡ್ಬಿಟ್ಟು ಹೊರಡ್ತಾ ಇದ್ದೀವಿ.